ಅದೇ ಗುರುಜಿ, ನೀವು ಸಂಪ್ರದಾಯ ಅಂತ ಬಂದಾಗ, ಪದ್ಧತಿ ಅಂತ ಬಂದಾಗ, ಭೀಮನ ಅಮಾವಾಸ್ಯೆ ದಿನ ಒಬ್ಬೊಬ್ಬರ ಮನೇಲಿ ಒಂದೊಂದು ಪದ್ಧತಿ ಇದೆ, ಒಂದೊಂದು ಸಂಪ್ರದಾಯ ಇದೆ. ಯಾವ ರೀತಿ ಮಾಡಬೇಕು ಭೀಮನ ಅಮಾವಾಸ್ಯೆ? ನಾರ್ಮಲ್ ಆಗಿ ಜನರಲ್ ಆಗಿ ಹೇಳೋದಾದ್ರೆ, ಜನರಲ್ ಆಗಿ ನಮ್ಮ ಕರ್ನಾಟಕ ಸಂಪ್ರದಾಯದಲ್ಲಿ, ಮೈಸೂರು ಸಂಪ್ರದಾಯದಲ್ಲಿ ಹೇಳಬೇಕು ಅಂದರೆ, ಯಾಕೆಂದರೆ ಇಲ್ಲೂ ದೇಶಗಳಲ್ಲಿ, ದೇಶ ಅಂದರೆ ಪ್ರದೇಶ ಅನ್ನೋ ಅರ್ಥ. ಇವಾಗ ನಮ್ಮಲ್ಲಿ ಮೈಸೂರು ಕಡೆ ಮಾಡೋದನ್ನೇ ಸೌತ್ ಕನ್ನಡ ಕಡೆ ಬೇರೆ ಥರ ಮಾಡ್ತಾರೆ, ನಾರ್ತ್ ಕರ್ನಾಟಕ ಕಡೆ ಬೇರೆ ಕಡೆ ಮಾಡ್ತಾರೆ, ತಮಿಳ್ನಾಡು ಕಂಪ್ಲೀಟ್ ಬೇರೆ, ಆಂಧ್ರದವ್ರದ್ದು ಬೇರೆ, ಕೇರಳದ ಕಂಪ್ಲೀಟ್ ಬೇರೆ, ಹೀಗೆಲ್ಲ ಇರುತ್ತೆ. ಸೊ ನಮ್ಮ ಒಂದು ದೇಶದ, ಕರ್ನಾಟಕ ದೇಶದ ಸಂಪ್ರದಾಯದಲ್ಲಿ ಮೈಸೂರು ಸಂಪ್ರದಾಯ ಅಂತ ನಾವೇನು ಕರಿತೀವಿ, ಈ ಒಂದು ಸಂಪ್ರದಾಯದಲ್ಲಿ ನೋಡ್ತು ಅಂದರೆ ನಮ್ಮ ರಾಜ್ಯದಲ್ಲಿ, ನಮ್ಮ ಕರ್ನಾಟಕ ಮೈಸೂರು ಸಂಪ್ರದಾಯ ಸಾಮಾನ್ಯ, ಹೆಚ್ಚು ಕಮ್ಮಿ ವೈಡ್ಲಿ ಸ್ಪ್ರೆಡ್, ಸುಮಾರು ಕಡೆ ಹರಡಿರ್ತಕ್ಕಂಥದ್ದು. ಅದು ಬಿಟ್ಟು ಪ್ರಾಂತೀಯ ದೇಶಗಳು ಅಂತ ಕೆಲವು ಭಾಗಗಳಿರುತ್ತೆ, ಅಲ್ಲೂ ಕೂಡ ಬೇರೆ ಥರ ಮಾಡ್ತಾರೆ. ನಾನು ಎರಡನ್ನೂ ಹೇಳ್ತೀನಿ ನಾನು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಈಶ್ವರನ ಫೋಟೋವನ್ನು ಇಡ್ತಾರೆ. ಇವತ್ತಿನ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ಇದು ಪುರಾಣ ನಡೆದಂತಹ ಕಾಲದಲ್ಲಿ ಅವಳು ಮಣ್ಣಿನಿಂದನೇ ಈಶ್ವರನ ಲಿಂಗವನ್ನು ಮಾಡಿದ್ಲು ಅವಳು. ಸೊ ಇವತ್ತಿನ ಲೈಫ್ ಸ್ಟೈಲಲ್ಲಿ ಫೋಟೋವನ್ನು ಇಟ್ಟಿರ್ತಾರೆ, ಈಶ್ವರನ ಲಿಂಗವನ್ನು ಇಟ್ಕೊಂಡಿರ್ತಾರೆ. ಸಾಮಾನ್ಯ ಹೆಚ್ಚು ಕಮ್ಮಿ ಒಂದು ಸಣ್ಣ ಬೆಳ್ಳಿ ಈಶ್ವರನ ಲಿಂಗ ಎಲ್ಲರ ಮನಲ್ಲೂ ಇರುತ್ತೆ, ಅಥವಾ ಸ್ಫಟಿಕದ ಈಶ್ವರನ ಲಿಂಗ ಎಲ್ಲರ ಮನಲ್ಲೂ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ, ಈಶ್ವರನ ಫೋಟೋನೂ ಇಟ್ಕೊಂಡಿರ್ತಾರೆ, ಫೋಟೋಗೂ ಹೂವು ಹಾಕಿರ್ತಾರೆ, ಈಶ್ವರನ ಲಿಂಗವನ್ನು ಇಟ್ಕೊಂಡಿರ್ತಾರೆ. ಆ ಈಶ್ವರನ ಫೋಟೋಗೆ ಮತ್ತು ಲಿಂಗಕ್ಕೆ ಮುಂದೆ 2 ದೀಪಗಳನ್ನು, ನೀವು ಬೆಳ್ಳಿ ದೀಪಗಳಾದೋ ಆಗಿರ್ಬೋದು, ತಾಮ್ರದ್ದು, ಪಂಚಲೋಹದ್ದು, ಹಿತ್ತಾಳೆದು, ಈ ಥರದ್ದು ಯಾವುದೇ ದೀಪ ಆಗಿರ್ಬೋದು, ತುಪ್ಪದ ದೀಪ ಹಚ್ಚಬೇಕು ಅನ್ನೋದು ವ್ರತಗಳಲ್ಲಿ ಅಥವಾ ವಿಶೇಷ ದಿನಗಳಲ್ಲಿ ಅನ್ನೋದನ್ನು ಹೇಳುತ್ತೆ ಶಾಸ್ತ್ರದಲ್ಲಿ. ಸಾಮಾನ್ಯವಾಗಿ ಎಲ್ಲ ದಿನಗಳಲ್ಲೂ ನಾವು ಮನೆಯಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ತೀವಿ. ಅವತ್ತಿನ ದಿನ ಹೌದು, ಅವತ್ತಿನ ದಿನ ಅಂತಾನೆ ಹೌದು. ಯಾವುದೇ ಹಬ್ಬ ಹರಿದಿನಗಳನ್ನು ಮಾಡಿದಾಗ ನಾವು ತುಪ್ಪದ ದೀಪ ಹಚ್ಚೋದು ಶ್ರೇಷ್ಠ. ನಿಮಗೆ ತುಪ್ಪವನ್ನು ತಂದು ಮಾಡ್ಲಿಕ್ಕೆ ಆಗಲ್ಲ, ಅಷ್ಟೊಂದು ಬಡತನ ಇದೆ ಅಕಸ್ಮಾತ್ ಅನ್ನೋದಿತ್ತು ಅಂದ್ರೆ ಎಣ್ಣೆನಲ್ಲಿ ಹಚ್ಕೋಬಹುದು. ಆದ್ರೆ ಆ ಎಣ್ಣೆ ಎಳ್ಳೆಣ್ಣೆನೇ ಆಗಿರ್ಬೇಕು. ಎಳ್ಳೆಣ್ಣೆ ಅಥವಾ ತುಪ್ಪದ ದೀಪ ಹಚ್ಚಬೇಕಾದ್ರೆ ನಾವು ಯಾವತ್ತೂ ಕೂಡ ತೈಲ ಅಂತ ಕರಿತೀವಿ. ತಿಲಾಯಾಹ ಇದಂ ತೈಲಂ ಅಂತ ಸಂಸ್ಕೃತದಲ್ಲಿ ಅದಕ್ಕೆ ವ್ಯುತ್ಪತ್ತಿ. ಅಂದ್ರೆ ತಿಲ ಅಂದ್ರೆ ಎಳ್ಳು ಅಂತ ಅರ್ಥ. ಎಳ್ಳಿನಿಂದ ಹಿಂಡಿ ತೆಗೆದಂತಹ ಎಣ್ಣೆ ಅದು ಎಳ್ಳೆಣ್ಣೆ. ಆ ಎಳ್ಳೆಣ್ಣೆನಲ್ಲಿ ಹಚ್ಚಬೇಕು, ಇಲ್ಲ ಅಂದ್ರೆ ತುಪ್ಪದಲ್ಲಿ ಹಚ್ಚಬೇಕು. ಇಲ್ಲಿ ತುಪ್ಪದಲ್ಲಿ ಹಚ್ಚಬೇಕು. ವಿಶೇಷ ದಿನಗಳಲ್ಲಿ ತುಪ್ಪದಲ್ಲಿ ದೀಪವನ್ನು ಹಚ್ಚಬೇಕು. ಈ ತುಪ್ಪದಲ್ಲಿ ದೀಪವನ್ನು ಹಚ್ಚಿ ಮೊದಲಿಗೆ ಸ್ತ್ರೀಯರು ಸಂಕಲ್ಪ ಮಾಡಬೇಕು. ಶುಭಾಭ್ಯಾಂ ಶುಭತಿಥೌ ಶುಭೆ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪದಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದೇಶೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲೀವಾಹನ ಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಅಸ್ಯ ಪ್ರಭವಾದಿ 6 ಸಂವತ್ಸರಾಣಾಂ ಮಧ್ಯೆ ಶ್ರೀ. ಇವಾಗ ಪರಾಭವ ಪ್ರತಿ ವರ್ಷ ಚೇಂಜ್ ಆಗ್ತಾ ಹೋಗುತ್ತೆ. ಪರಾಭವ ನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತೌ ಆಷಾಢ ಮಾಸೆ ಕೃಷ್ಣಪಕ್ಷೆ ಅಮಾವಾಸ್ಯಾಯಾಂ ಶುಭತಿಥೌ ವಾಸರಃ ವಾಸರಸ್ತು. ಇವಾಗ ನಾಳೆ ಬರ್ತಾ ಇರತಕ್ಕಂಥದ್ದು ಬುಧವಾಸರ. ಸೊ ಸೌಮ್ಯವಾಸರ ಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿಥೌ ಅಂತ ಹೇಳಿಕೊಂಡು ಸಂಕಲ್ಪವನ್ನು ಮಮ ಅಂತ ಹೇಳಿಕೊಂಡು ಉಪಾತ್ತ ಸಮಸ್ತ ತುದಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಮಮ ಇಹ ಜನ್ಮನಿ ಜನ್ಮಾಂತರೇಶೋ ಸಕಲ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ತಾಪತ್ರಯ ಪರಿಹಾರಾರ್ಥಂ ದೀರ್ಘ ಸೌಮಂಗಲ್ಯತಾ ಅಭಿವೃದ್ಧ್ಯರ್ಥಂ ಪುತ್ರಪೌತ್ರ ಅಭಿವೃದ್ಧ್ಯರ್ಥಂ ಜ್ಯೋತಿರ್ಭೀಮೇಶ್ವರ ಪ್ರೀತ್ಯರ್ಥಂ ಸಕಲ ಕಾರ್ಯ ನಿರ್ವಿಘ್ನತಾ ಫಲಸಿದ್ಧ್ಯರ್ಥಂ ಮಹಾಗಣಪತಿ ದೇವತಾ ಪ್ರೀತ್ಯರ್ಥಂ ತತ್ತದ್ದೇವತಾ ಪೂಜಾಖ್ಯಂ ಕರ್ಮ ಕರಿಷ್ಯೇ ಅಂತ ಸಂಕಲ್ಪವನ್ನು ಕಂಪ್ಲೀಟಾಗಿ ಮಾಡಬೇಕು. ಇದು ಸಂಕಲ್ಪ ಅಂದರೆ ಇಷ್ಟು. ಅಂದರೆ ಸಂಕಲ್ಪ ಅಂದರೆ ನಾವು ಒಂದು ಮನೆ ಕಟ್ಟಬೇಕಾದ ಪ್ಲಾನ್ ಮಾಡ್ತೀವಲ್ಲ, ಆ ಥರ ಒಂದು ವ್ರತ ಮಾಡಬೇಕಾದ್ರೆ ಯಾವ ಇನ್ನೊಂದು ಗುರುಜಿ, ನೀವು ಸಂಕಲ್ಪ ಅಂದರೆ ನೀವು ಹೇಳಿದ್ರಿ, ಬಟ್ ಪೂಜೆ ಮಾಡೋರಿಗೆ ಈ ಸಂಕಲ್ಪ ಹೇಗೆ ಗೊತ್ತಾಗಬೇಕು? ಈಗ ಒಂದ್ಸರಿ ನೀವು ಒಳ್ಳೆ ಪ್ರಶ್ನೆ ಗೊತ್ತಾಗುತ್ತೆ, ಬಹಳ ಒಳ್ಳೆ ಪ್ರಶ್ನೆ ಇದು. ಅದಕ್ಕೇನೆ ಪುರೋಹಿತಗಳನ್ನು ಕಳಿಸೋದು. ಇವಾಗ ನಾನೇ ಎಷ್ಟೋ ವರ್ಷ 40 ವರ್ಷದಿಂದ ಪೂಜೆ ಮಾಡಿಸ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಪುರೋಹಿತನ ಕಳಿಸೋ ಉದ್ದೇಶ ಏನು ಅಂದ್ರೆ ಇದೇನೆ. ಇವತ್ತು ನಿಮಗೆ ರೆಕಾರ್ಡಿಂಗ್ಸ್ ಇರುತ್ತೆ, ಯೂಟ್ಯೂಬಲ್ಲೋ ಅಲ್ಲೋ ಇಲ್ಲೋ ಈ ಥರ ನಮ್ಮಂಥವ್ರು ಹೇಳಿರ್ತಕ್ಕಂಥದ್ದು ಸಿಗುತ್ತೆ. ಅದು ಸಿಕ್ಕಿದಾಗ ಏನಾಗುತ್ತೆ ಅಂದರೆ ಅದು ಪಾಡ್ಗದ ಕ್ಯಾಸೆಟ್ ರನ್ ಆಗ್ತಾ ಇರುತ್ತೆ. ನೀವು ಎಲ್ಲಿ ನಿಲ್ಲಿಸ್ಕೋಬೇಕು ಅಲ್ಲಿ ಪ್ರತಿ ಸ್ಟಾಪ್ ಮಾಡಬೇಕಾಗತ್ತೆ, ರಿವೈಂಡ್ ಮಾಡಬೇಕಾಗತ್ತೆ, ಮತ್ತೆ ಮಾಡಬೇಕಾಗತ್ತೆ. ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಸಾಮಾನ್ಯವಾಗಿ ಪುರೋಹಿತರನ್ನು ಕರೆಸಿ ಮಾಡಿಸ್ತಕ್ಕಂಥದ್ದು ಶ್ರೇಷ್ಠ. ಯಾವುದೇ ವ್ರತ ಆಗಲಿ ಆ ಪುರೋಹಿತರಿಗೆ ಸರಿಯಾಗಿ ಟ್ರೈನಿಂಗ್ ಆಗಿರಬೇಕು. ಎಲ್ಲೇ ಆಗಲಿ ಅವರವರ ಒಂದು ಶಂಕರ ಮಠ ಆಗಲಿ, ಮಾಧ್ವ ಮಠಗಳಾಗಲಿ, ಶ್ರೀ ವೈಷ್ಣವ ಮಠಗಳಾಗಲಿ, ಎಲ್ಲೇ ಆಗಲಿ ಸರಿಯಾಗಿ ನುರಿತಂತಹ ಒಂದು ಪಂಡಿತರಿಂದ ಈ ಥರ ಟ್ರೈನಿಂಗ್ ಆಗಿರಬೇಕು.
ಆಗಿರ್ತಕ್ಕಂಥದ್ದು ಈ ಥರ ಕರೆಕ್ಟಾಗಿ ಹೇಳ್ಕೊಂಡು ಹೋಯ್ತು ಅಂದರೆ ಮೊದಲು ಸಂಕಲ್ಪ ಮಾಡಬೇಕು ಸ್ತ್ರೀ. ಸಂಕಲ್ಪ ಮಾಡಿದ ನಂತರ ಗಣಪತಿ ಪೂಜೆ ಮಾಡಬೇಕು. ಎಲ್ಲ ವ್ರತಗಳಲ್ಲೂ ಕೂಡ ಗಣಪತಿ ಪೂಜೆ ಕಾಮನ್ನು, ಮ್ಯಾಂಡೇಟರಿ, ಮಸ್ಟ್ ಆ್ಯಂಡ್ ಶುಡ್ ಗಣಪತಿ ಪೂಜೆ ಮಾಡಬೇಕು. ಗಣಪತಿ ಪೂಜೆ ಆದಮೇಲೆ ಪ್ರಧಾನವಾದಂತಹ ಪೂಜೆ ಯಾವುದಿರುತ್ತೆ, ಇಲ್ಲಿ ಇವಾಗ ಜ್ಯೋತಿರ್ಭೀಮೇಶ್ವರ ವ್ರತ. ಸೊ ಹಾಗಾಗಿ ಜ್ಯೋತಿರ್ಭೀಮೇಶ್ವರ ದೇವತಾಭ್ಯೋ ನಮಃ ಅಂತ, ವರಮಹಾಲಕ್ಷ್ಮಿ ಅದೇ ವರಮಹಾಲಕ್ಷ್ಮಿ ದೇವತಾಭ್ಯೋ ನಮಃ, ಸ್ವರ್ಣಗೋದಿ ಅದ ಸ್ವರ್ಣ ಮಹಾಗೋದಿ ದೇವತಾಭ್ಯೋ ನಮಃ, ವರಸಿದ್ಧಿ ವಿನಾಯಕ ಸ್ವಾಮಿ ದೇವತಾಭ್ಯೋ ನಮಃ, ಅನಂತ ಪದ್ಮನಾಭ ಸ್ವಾಮಿ ದೇವತಾಭ್ಯೋ ನಮಃ, ಗೋಪಾಲಕೃಷ್ಣ ಸ್ವಾಮಿ ದೇವತಾಭ್ಯೋ ನಮಃ. ಕೃಷ್ಣಾಷ್ಟಮಿ ಆಯಿತು ಅಂದರೆ ಹೀಗೆ ಯಾವ್ಯಾವ್ದು ಬರುತ್ತೆ ಪ್ರಧಾನ, ಅದು ತದನಂತರ ಗಣಪತಿ ಪೂಜೆ ಆದಮೇಲೆ, ಷೋಡಶೋಪಚಾರ ಪೂಜೆ ಆದಮೇಲೆ ತದನಂತರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ಈ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾದಾಗ ಕೆಲವರು ಫೋಟೋಗೆ ಮಾಡ್ತಾರೆ, ಕೆಲವರು ಲಿಂಗ ಇಟ್ಕೊಂಡಿರ್ತಾರೆ, ಕೆಲವರು 2 ಲಿಂಗ ಇಟ್ಕೊಂಡಿರ್ತಾರೆ. ಅದನ್ನು ಮಾಡಿಸಿದ್ದೀನಿ ನಾನು. ಯಾತಕ್ಕೆ ಅಂದರೆ ಒಂದು ಲಿಂಗ ಇಟ್ಟಿದ್ದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ತೆಗೆಯೋ ಹಾಗಿಲ್ಲ, ಅದನ್ನು ಇಟ್ಕೊಂಡು ಅಭಿಷೇಕಕ್ಕೆ ಇನ್ನೊಂದು ಲಿಂಗ ಇಟ್ಕೊಂಡಿರ್ತಾರೆ. ಸೊ ಈ ಥರ ಎಲ್ಲ ನಾನಾ ರೀತಿಯಾದಂತಹ ಒಂದಷ್ಟು ಪ್ರಭೇದಗಳಿದೆ ನಮ್ಮಲ್ಲಿ. ಸೊ ಈ ಥರ ಮಾಡಿದ ಮೇಲೆ ಆ ಈಶ್ವರನಿಗೆ ಇವರು ಅಭಿಷೇಕವನ್ನು ಮಾಡಬೇಕು. ಗುರುಜಿ, ಇನ್ನೊಂದು ನೀವು ಹೇಳಿದ್ರಿ ಯಾರು ಗುರುಜಿಗಳನ್ನ ಅಥವಾ ಸ್ವಾಮೀಜಿಗಳನ್ನ ಅಥವಾ ಈ ತರ ಪುರೋಹಿತರನ್ನ ಕರೆಸ್ಬೇಕು, ಪೂಜೆ ಮಾಡಬೇಕು ಅಂತ. ಇನ್ ಕೇಸ್ ಅವರಿಗೆ ಪುರೋಹಿತರು ಕರೆಸುವಷ್ಟು ಈಗ ನಮ್ಮ ಕೈಯಲ್ಲಿ ಆಗಲ್ಲ, ಅನುಕೂಲ ಇಲ್ಲ ಅಂತವರಿಗೆ ಹೇಗೆ ಮಾಡಬೇಕು ಇದನ್ನ? ಇದು ತುಂಬಾನೇ ಒಳ್ಳೆಯ ಪ್ರಶ್ನೆ. ಅಕಸ್ಮಾತ್ ಇವಾಗ ಕೆಲವು ಹಳ್ಳಿಗಳಲ್ಲಿ, ಊರುಗಳಲ್ಲಿ, ಇವಾಗ ಬೆಂಗಳೂರು ಔಟ್ಸ್ಕರ್ಟ್ಸಲ್ಲೇ ಒಂದು 30-40 ಕಿಲೋಮೀಟರ್ ಆಚೆ ಇರ್ತದೆ, ಎಲ್ಲೋ ಸುತ್ತಮುತ್ತ ಯಾವುದು ಸಿಗೋದಿಲ್ಲ. ಆ ಥರ ಇದ್ದಾಗ ಏನು ಮಾಡಬೇಕಾತಂದ್ರೆ ಇವತ್ತಿನ ಲೈಫ್ ಸ್ಟೈಲಲ್ಲಿ ನಿಮಗೆ ಯೂಟ್ಯೂಬು, ಕ್ಯಾಸೆಟ್ಟು ಅದು ಇದೊಂದು ಸಿಗುತ್ತೆ, ಮಾಡ್ಕೋಬೋದು ಬೇಕಾದ್ರೆ. ಅಕಸ್ಮಾತ್ ಅದು ಸಿಗಲಿಲ್ಲ ಅಂದರೆ, ಏನೂ ನಮಗೆ ಸಿಕ್ಕಿಲ್ಲ, ನಮಗೆ ಪೂಜಾ ಕ್ರಮ ಗೊತ್ತಿಲ್ಲ, ಅಕಸ್ಮಾತು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ, ನಮಗೆ ಏನು ಗೊತ್ತಿಲ್ಲ, ಭೀಮನ ಅಮಾವಾಸ್ಯೆ ಮಾಡಬೇಕು ಅಂದ್ರೆ ಗಣಪತಿಗೆ ಹೂವು ಇಡಿ. ಗಣಪತಿಗೆ ಫಸ್ಟ್ ಹೂವು ಇಡಿ, ಒಂದು ಸಿಂಪಲ್ ಆಗಿ ಧೂಪ ಹಚ್ಚಿ ಮಂಗಳಾರತಿ ಮಾಡಿ. ತದನಂತರದಲ್ಲಿ ಈಶ್ವರನಿಗೆ ನೀವು ಒಂದು ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳ್ತೀವಿ. ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಒಂದು ಜಾಗದಲ್ಲಿ ಕೂಡಿಸೋದು ಅಂತ ಅರ್ಥ. ಆ್ಯಕ್ಚುಯಲ್ ಆಗಿ ಭಗವಂತನನ್ನ, ಆ ಪ್ರಾಣವನ್ನು ಅಲ್ಲಿ ನಾವು ಪ್ರತಿಷ್ಠಾಪನೆ ಮಾಡ್ತಿದ್ದೀವಿ, ಆವಾಹನೆ ಮಾಡ್ತಿದ್ದೀವಿ ಅನ್ನೋ ಅರ್ಥ. ಅದಕ್ಕೆ ಅಲ್ಲಿ ಭಗವಂತ ಬಂದು ಕೂತ ಅನ್ನೋ ಅರ್ಥ ಲೆಕ್ಕಾಚಾರ. ದೇವಿಯಾದ ದೇವಿ ಹಾಗೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಅದನ್ನು ಮಾಡಬೇಕು. ಅದು ನಮಗೇನು ಮಂತ್ರಗಳು ಗೊತ್ತಿಲ್ಲ, ಏನೂ ಮಾಡೋಕ್ಕೆ ಬರಲ್ಲ ಅಂದರೆ, ಅಪ್ಪ ಭಗವಂತ ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ, ದಯವಿಟ್ಟು ನನ್ನ ಒಂದು ಪೂಜೆಯನ್ನು ಸ್ವೀಕರಿಸು ಅಂತ ಮನಸ್ಸಿನಲ್ಲಿ ಕೇಳಿಕೊಂಡು. ಯಾಕೆಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದಂಗೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ, ಭಕ್ತಿಯಿಂದ ನೀವು ಏನು ಕೊಟ್ಟರು ಭಗವಂತ ಸ್ವೀಕಾರ ಮಾಡ್ತಾನೆ. ನಿಮ್ಮ ಆಡಂಬರದ ಪೂಜೆಯನ್ನು ಯಾವತ್ತೂ ದೇವರು ಸ್ವೀಕಾರ ಮಾಡಲ್ಲ. ನಾನು ಪ್ರತಿ ಸತಿ ಇದೇ ವೇದಿಕೆಯಲ್ಲೇ ನಮ್ಮ ಫ್ರೀಡಮ್ ಟಿವಿನಲ್ಲೇ 10 ಸತಿ ಹೇಳಿದ್ದೀನಿ, ಆಡಂಬರ ಅನ್ನೋದನ್ನು ಪಕ್ಕಕ್ಕಿಡಿ, ಕರ್ಮ ಶ್ರದ್ಧೆ ಇರಲಿ, ಕರ್ಮ ಶ್ರದ್ಧೆ ಇಟ್ಕೊಂಡು ಪೂಜೆಯನ್ನು ಮಾಡಿ ಅಂತ. ಶ್ರದ್ಧೆ ತೋರಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಮನೆಯಲ್ಲಿ ನೆಕ್ಲೆಸ್ ತೊಗೊಂಡಿದ್ದೀವಿ ಅಂತ ದೇವ್ರಿಗೆ ನೆಕ್ಲೆಸ್ ಹಾಕ್ಬಿಟ್ಟು ನೋಡಿ ಚೆನ್ನಾಗಿದೆ ಅಂತ ಕೇಳೋದಲ್ಲ. ಆಗಿನ ಸ್ಟೈಲ್ ಹಂಗೆಲ್ಲ ಯಾರನ್ನೂ ನೋಡಿ ಕಿರೀಟ ಹಾಕೋದು, ನೆಕ್ಲೆಸ್ ಹಾಕೋದು, ಬಳೆ ಹಾಕೋದು, ಅದು ಎಲ್ಲ ಇನ್ನೊಂದು ಸ್ವಲ್ಪ ದಿನ ಮನುಷ್ಯರೇ ಕಿರೀಟ ಹಾಕೊಂಡ್ ಬಂದ್ಬಿಡ್ತಾರೆ ಏನೋ ಗೊತ್ತಿಲ್ಲ, ಹಾಗೆಲ್ಲ ಆಗತ್ತೆ. ಅದೆಲ್ಲ ಆಡಂಬರಗಳು ಬೇಡ. ಶ್ರದ್ಧಾ ಭಕ್ತಿಯಿಂದ ಭಗವಂತನಿಗೆ ಒಬ್ಬೊಬ್ಬ ದೇವರಿಗೆ ಒಂದೊಂಥರ. ಇವಾಗ ಕೃಷ್ಣನಿಗೆ ಅಂದರೆ ಪಾರಿಜಾತ ಶ್ರೇಷ್ಠ, ತುಳಸಿ ಶ್ರೇಷ್ಠ. ಈಶ್ವರನಿಗೆ ಅಂದಾಗ ನಮಗೆ ರುದ್ರಾಕ್ಷಿ ಹೂವು ಶ್ರೇಷ್ಠ. ನಾಳೆ ಯಾವ ಹೂವನ್ನ ಹಾಕ್ಬೋದು? ರುದ್ರಾಕ್ಷಿಯನ್ನು ಪೂಜೆ ಮಾಡ್ತಕ್ಕಂಥದ್ದು, ಬಿಲ್ವಪತ್ರವನ್ನು ಪೂಜೆ ಮಾಡ್ತಕ್ಕಂಥದ್ದು, ಇವೆಲ್ಲ ಮಲ್ಲಿಗೆ ಹೂವನ್ನು ಪೂಜೆ ಮಾಡ್ತಕ್ಕಂಥದ್ದು, ಕೆಂಪು ಹೂವನ್ನು ಪೂಜೆ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಶ್ರೇಷ್ಠ ಆಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಈಶ್ವರನನ್ನು ಆರಾಧನೆ ಮಾಡಿ. ಶಿವ ಅಷ್ಟೋತ್ತರ ಇವತ್ತು ಎಲ್ಲ ಕಡೆ ಸಿಗುತ್ತೆ ನಿಮಗೆ. ಶಿವ ಅಷ್ಟೋತ್ತರವನ್ನು ಹೇಳ್ಕೊಂಡು ಪೂಜೆ ಮಾಡಿ. ನಿಮಗೆ ಶಿವ ಅಷ್ಟೋತ್ತರ ಹೇಳ್ಕೊಳ್ಳೋಕ್ಕೂ ಬುಕ್ ಇಲ್ಲ ನನ್ನ ಹತ್ರ ಅಂದರೆ ತುಂಬ ಸಿಂಪ್ಲೆಸ್ಟಾಗಿ ಹೇಳ್ಕೊಡ್ತೀನಿ ನಾನು. ನಮಃ ಶಿವಾಯ ನಮಃ ಶಿವಾಯ ಅಂತ 108 ಬಾರಿ ಹೇಳ್ಕೊಂಡು 108 ಬಾರಿ ನಿಮ್ಮ ಹತ್ರ ಏನೋ ಹೂವು ಇರುತ್ತೋ, ಅಥವಾ ಬಿಲ್ವಪತ್ರ ಇರುತ್ತೋ, ಅಥವಾ ಮಲ್ಲಿಗೆ ಹೂವು ಇರುತ್ತೋ, ಜಾಜಿ ಹೂವು ಇರುತ್ತೋ, ಅದನ್ನು ಪೂಜೆ ಮಾಡಿ. ನಮಃ ಶಿವಾಯ ಅಂತ ಹೇಳ್ಕೊಂಡೆ ಪೂಜೆ ಮಾಡಿ. ಆಮೇಲೆ ನೈವೇದ್ಯ ಮಾಡಿ. ಗೊತ್ತಾಯ್ತಾ? ಧೂಪ ದೀಪ ನೈವೇದ್ಯ ಅಂತ ಹೇಳ್ತೀವಿ. ಧೂಪ ಅಂದರೆ ಊದ್ಕಡ್ಡಿ ಹಚ್ಚೋದು, ಅದಾದಮೇಲೆ ಏಕಾರತಿ ಅಂತ ದೀಪ ಆದಮೇಲೆ ನೈವೇದ್ಯ. ಈ ನೈವೇದ್ಯಕ್ಕೆ ಒಬ್ಬೊಬ್ಬರು ಒಂದೊಂದು ಥರ ಇಡ್ತಾರೆ. ಆ್ಯಕ್ಚುಲಾಗಿ ಅಲ್ಲಿ ಪೌರಾಣಿಕ ಕಥೆನಲ್ಲಿ ಬಂದಿರತಕ್ಕಂತಹ ಲೆಕ್ಕಾಚಾರದಲ್ಲಿ ಹೇಳಬೇಕು ಅಂದರೆ ಗೌರಿಯನ್ನು ಪೂಜೆ ಮಾಡಿರ್ತೀವಿ ಈಶ್ವರನ ಜೊತೆಗೆ. ಅದರಿಂದ ನಮಗೆ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ, ಗುಡಾನ್ನ ಪ್ರೀತಮಾನ ಸಾಯಿ ನಮೋ ನಮಃ ಅಂತ. ಬೆಲ್ಲದ ಅನ್ನವನ್ನು ನೈವೇದ್ಯ ಮಾಡ್ತಾರೆ. ನಾಳೆ ಹೌದು, ಬೆಲ್ಲದ ಅನ್ನವನ್ನು ನೈವೇದ್ಯ ಮಾಡ್ತಾರೆ. ಆ ಬೆಲ್ಲದ ಅನ್ನವನ್ನು ನೈವೇದ್ಯ ಮಾಡ್ತಕ್ಕಂಥದ್ದು ಸೂಕ್ತ. ಮತ್ತು ದಧ್ಯನ್ನ ಪ್ರೀತಮಾನ ಸಾಯಿ ನಮೋ ನಮಃ ಅಂತಲೂ ಬರುತ್ತೆ. ದಧ್ಯನ್ನ ಅಂದರೆ ಮೊಸರನ್ನ. ಸೊ ಬೆಲ್ಲದನ್ನು ಮೊಸರನ್ನವನ್ನು ನೈವೇದ್ಯ ಮಾಡ್ತಕ್ಕಂಥದ್ದು ಒಳ್ಳೆಯದು. ಯಾವುದೇ ವ್ರತವನ್ನು ಮಾಡಿದರೂ ಕೂಡ ಮುಖ್ಯವಾಗಿ ನೀವು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಊಟ ಹಾಕಬೇಕು. ಯಾಕೆಂದರೆ ನೀವು ಒಂದು ಮನೆಯಲ್ಲಿ ಇದು ಒಂದು ಹಬ್ಬ, ಫಂಕ್ಷನ್ನು,
ಒಂದು ಹಬ್ಬವನ್ನು ಮಾಡಿದಾಗ ಯಾರನ್ನೂ ನಾವು ಕರೆಯಲ್ಲ, ನಮ್ಮ ಪಾಡಿಗೆ ನಾವು ಊಟ ಮಾಡ್ಕೊಳ್ತೀವಿ ಅನ್ನೋದಲ್ಲ. ನಿಮಗೆ ಎಷ್ಟು ಜನನಾಗತ್ತೋ, ನಿಮಗೆ ಭಗವಂತ ಅನುಕೂಲ ಕೊಟ್ಟಿದ್ದು 10 ಜನನ ಕಳೆದು ಊಟ ಹಾಕಿ, ಯಾರನ್ನೂ ಅಷ್ಟೊಂದು ಅನುಕೂಲ ಇಲ್ಲ ಅಂದರೆ ಯಾವುದೋ ಒಂದು ಇಬ್ಬರನ್ನ ಕಳೆದು ಊಟ ಹಾಕಿ. ನೀವು ಪಂಚಭಕ್ಷ ಪರಮಾನ್ನ ಮಾಡಬೇಕು ಅಂತ ನಾನು ಹೇಳೋದಿಲ್ಲ. ಬರೀ ಅನ್ನ, ಹುಳಿ, ಮಜ್ಜಿಗೆನೋ, ಮೊಸರು ಏನಿರುತ್ತೋ ಅಷ್ಟನ್ನೇ ಬೇಕಾದರೂ ಹಾಕಿ. ನೀವು ನಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟು ನಮ್ಮ ಪಾಕೆಟ್ ನೋಡ್ಕೊಂಡು ನಾವು ಮಾಡೋಣ ಅಂತ ಮಾಡಿ, ಅಷ್ಟಕ್ಕೆ ಭಗವಂತ ಪ್ರೀತನಾಗ್ತಾನೆ. ಇನ್ನು ಗುರುಜಿ, ಈಗ ನೀವು ಹೇಳ್ತಾ ಇದ್ರಿ ಪೂಜೆ ಮಾಡಬೇಕು, ಭೀಮನ ಅಮಾವಾಸ್ಯೆನ ಗಂಡನ ಕೂರಿಸು, ಪಾದ ತೊಳಿ, ಊದ್ಬತ್ತಿ ಹಚ್ಚು, ಕಾಯಿ ಹೊಡಿ, ಬಾಳೆಹಣ್ಣಿಡು, ಡನ್, ಪೂಜೆ ಆಯಿತು. ಗಂಡ ಏನಾದ್ರು ಗಿಫ್ಟ್ ಕೊಡೋದು, ಇದು ಇವಾಗಿನ ಸಂಪ್ರದಾಯದಲ್ಲಿ ಬರುವಂಥದ್ದು. ಈಗ ನೀವು ಹೇಳ್ತಾ ಇದ್ರಿ ಗಣಪತಿ ಪೂಜೆಯನ್ನ ಮಾಡಬೇಕು, ಅದು ನೆಕ್ಸ್ಟ್ ಹೇಗೆ ಮಾಡಬೇಕು ಪ್ರೋಸೆಸ್? ಗಣಪತಿ ಪೂಜೆ ಆದಮೇಲೆ ಈಶ್ವರನ ಲಿಂಗವನ್ನು ಅಥವಾ ಈಶ್ವರನ ಫೋಟೋವನ್ನು ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ತುಂಬ ಕಮ್ಮಿ ಜನಗಳಲ್ಲಿ ಕಲಶ ಇಡತಕ್ಕಂತಹ ಒಂದು ಸಂಪ್ರದಾಯ ಕೂಡ ಇದೆ. ಯಾಕೆಂದ್ರೆ ನಾನೇ ಪೂಜೆ ಮಾಡಿಸಿದ್ದೀನಿ. ಅದು ಸುಮಾರು ವರ್ಷದ ಒಂದು 15 ವರ್ಷದ ಕೆಳಗೆ ಮಾಡಿಸಿದ್ದೀನಿ ನಾನು. ನಮ್ಮಲ್ಲಿ ಕಲಶ ಇಡ್ತೀವಿ ಅಂದಿದ್ರು. ಇಡೀ ಅಂದಿದೆ, ನಿಮ್ಮ ಸಂಪ್ರದಾಯ ಏನಿರುತ್ತೋ ಅದು ನೀವು ಮಾಡಿ, ನಾನು ಮಾಡಿಸೋದಕ್ಕೆ ಬಂದಿದ್ದೀನಿ, ನಾನು ಮಾಡಿಸ್ತೀನಿ. ಹಾಗಾಗಿ ಏನಾಗುತ್ತೆ ಅಂದರೆ ಕಲಶ ಇಟ್ಟು ಪೂಜೆ ಮಾಡಿ ಆ ಕಲಶದಲ್ಲಿ ಆವಾಹನೆ ಮಾಡ್ತಾರೆ. ಆವಾಗ ಈಶ್ವರನ ಲಿಂಗಕ್ಕೆ ಅಭಿಷೇಕವನ್ನು ಮಾಡ್ತಾರೆ. ಈಶ್ವರನ ಲಿಂಗಕ್ಕೆ ಅಭಿಷೇಕವನ್ನು ಮಾಡಬೇಕು. ಜಲಾಭಿಷೇಕವನ್ನು ಪಂಚಾಮೃತ ಅಭಿಷೇಕ ಆದರೆ ಪಂಚಾಮೃತ ಅಭಿಷೇಕ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇದನ್ನೆಲ್ಲ ಹಾಕಿ ಪಂಚಾಮೃತ ಅಭಿಷೇಕ ಮಾಡಬೇಕು. ತದನಂತರದಲ್ಲಿ ಜಲಾಭಿಷೇಕ ಮಾಡಬೇಕು. ಡಿಟೇಲ್ ಆಗಿ ಮಾಡತಕ್ಕಂಥವ್ರು ರುದ್ರವನ್ನು ಹೇಳಿಸ್ತಾರೆ, ಅಲ್ಲಿ ರುದ್ರಾಭಿಷೇಕವನ್ನು ಮಾಡ್ತಾರೆ. ಅಷ್ಟೆಲ್ಲ ಮಾಡೋಕ್ಕಾಗಲ್ಲ ಅನ್ನೋವಂಥದ್ದು ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ ಅಂತ ರುದ್ರ ಪಂಚ ಮಂತ್ರಗಳು ಬರುತ್ತೆ, ಅದನ್ನು ಹೇಳ್ಕೊಂಡು ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಯಥಾಶಕ್ತಿ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಎಲ್ಲರೂ ಎಲ್ಲನೂ ಮಾಡೋಕ್ಕಾಗಲ್ಲ. ಇವಾಗ ಸ್ವರ್ಣ ಗೌರಿ ವ್ರತನೇ ತಗೊಂಡ್ರೆ ಬಂಗಾರದ ಗೌರಿಗೆ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಬಂಗಾರದ ಗೌರಿ ಬೇಡ, ಬೆಳ್ಳಿನೇ ಎಷ್ಟೋ ಜನಕ್ಕೆ ಇಟ್ಕೊಳಕ್ಕಾಗಲ್ಲ ಇವತ್ತಿನ ಲೈಫ್ಸ್ಟೈಲಲ್ಲಿ, ಬಂಗಾರ ಎಲ್ಲಿಂದ ಇಟ್ಕೊಳಕ್ಕಾಗತ್ತೆ? ಸೊ ಹಾಗಾಗಿ ಇಲ್ಲಿ ಬಂಗಾರ ಬೆಳ್ಳಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಒಂದು ಮಾನಸಿಕವಾದಂತಹ ನಂಬಿಕೆ, ಶ್ರದ್ಧೆ, ಭಕ್ತಿ ಇದು ಇಂಪಾರ್ಟೆಂಟು. ನೀವು ಮಣ್ಣಿಂದ ಇಟ್ಟು ಪೂಜೆ ಮಾಡಿ, ಕಲ್ಲಿಂದ ಇಟ್ಟು ಪೂಜೆ ಮಾಡಿ, ಪಂಚಲೋಹದ್ದೇ ಇಟ್ಟು ಮಾಡಿ, ತಾಮ್ರದ್ದೇ ಇಟ್ಟು ಮಾಡಿ, ಹಿತ್ತಾಳೆದೇ ಇಟ್ಟು ಮಾಡಿ, ಕಂಚಿಂದ ಇಟ್ಟು ಮಾಡಿ. ಶ್ರದ್ಧೆ ಇರಬೇಕು. ನಾವು ಬಂಗಾರದ ಇಟ್ಟಿದ್ದೀವಿ ಅಂತ ಬಂಗಾರದಿಟ್ಟು ಶ್ರದ್ಧೆ ಇಲ್ಲ ಅಂದರೆ ಪ್ರಯೋಜನ ಇಲ್ಲ. ನೀವು ತಾಮ್ರದ್ದಿಟ್ಟು ಶ್ರದ್ಧೆಯನ್ನು ಮಾಡಿದ್ರೆ ಭಗವಂತ ಒಲಿತಾನೆ. ಹಾಗಾಗಿ ಆ ಈಶ್ವರನಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಹಣ್ಣು ಕಾಯಿ ನೈವೇದ್ಯದ ಜೊತೆಗೆ ನಾನು ಹೇಳ್ದಂಗೆ ಗುಡ ಅನ್ನ ಅಂದರೆ ಬೆಲ್ಲದನ್ನ, ಮೊಸರನ್ನ ಇದನ್ನು ಮಾಡ್ತಕ್ಕಂಥದ್ದು ಸೂಕ್ತ. ಅಲ್ಲಿ ಧೂಪ ದೀಪ ನೈವೇದ್ಯ ಮಾಡ್ತಕ್ಕಂಥದ್ದು. ಇನ್ನು ಇತ್ತೀಚಿನ ದಿನಗಳಲ್ಲಿ ಹೇಗೆ ಬಂದ್ಬಿಟ್ಟಿದೆ ಅಂದರೆ ನೀವು ಹೇಳ್ದಂಗೆ ಗಂಡನ ಪಾದಕ್ಕೆ ಪೂಜೆ ಮಾಡ್ತಕ್ಕಂಥದ್ದು ಅನ್ನೋದು ಬಂದಿದೆ ಇತ್ತೀಚೆಗೆ. ಪಾದ ಪೂಜೆ ಅನ್ನೋದು ಸಾಮಾನ್ಯವಾಗಿ ಪೂಜೆ ಅಂತ ನಾವು ಅದಕ್ಕೆ ಧೂಪ ದೀಪ ಆ ಥರ ಎಲ್ಲ ಏನೋ ಮಾಡೋದಿಲ್ಲ. ಸಾಮಾನ್ಯವಾಗಿ ಕೆಲವು ಮನೆಯ ಸಂಪ್ರದಾಯಗಳಲ್ಲಿ ಗಂಡನ ಪಾದವನ್ನು ತೊಳೆದ್ಬಿಟ್ಟು ಅಲ್ಲಿಗೆ ಒಂದು ಹೂವನೋ ಅಕ್ಷತೆನೋ ಏನಾದ್ರು ಇಟ್ಬಿಟ್ಟು ನಮಸ್ಕಾರ ಮಾಡ್ತಾರೆ. ಆ ನಮಸ್ಕಾರ ಮಾಡಿದ್ದಕ್ಕೆ ಒಂದು ಅಂದರೆ ನನ್ನ ಪತಿ ಆಗಿರ್ತಕ್ಕಂಥವನು ದೀರ್ಘ ಆಯುಸ್ಸು, ಆರೋಗ್ಯವನ್ನು, ಐಶ್ವರ್ಯವನ್ನು ಎಲ್ಲವನ್ನು ಪಡೆದು ಒಳ್ಳೆಯದಾಗಲಿ, ಅವನಿಗೆ ಏಳಿಗೆ ಆಗಲಿ. ಯಾಕೆಂದರೆ ಪತಿಗೆ ಏಳಿಗೆ ಆಯಿತು ಅಂದರೆ ಪತ್ನಿಗೂ ಏಳಿಗೆ ಆದಂಗೆ ಅದು. ಸೊ ಹಾಗಾಗಿ ಈ ಒಂದು ಲೆಕ್ಕಾಚಾರದಲ್ಲಿ ಮಾಡ್ತಾರೆ. ಆದ್ದರಿಂದ ಆ ಒಂದು ಲೆಕ್ಕಾಚಾರದಲ್ಲಿ ಮಾಡ್ತಕ್ಕಂಥದ್ದು ಅನ್ನೋದು ಇದೆ. ಇದನ್ನು ಕೆಲವರು 9 ವರ್ಷಗಳು ಮಾಡ್ತಾರೆ, ಕೆಲವರು 12 ವರ್ಷ ಮಾಡ್ತಾರೆ, ಕೆಲವರು 14 ವರ್ಷ ಮಾಡ್ತಾರೆ, ಕೆಲವರು 16 ವರ್ಷಗಳ ತನಕ ಮಾಡ್ತಾರೆ. ಇನ್ನು ಕೆಲವರು ತಾವು ತಮ್ಮ ಪತಿ ಇರೋ ತನಕನೂ ಮಾಡ್ತಾರೆ. ಇದನ್ನು ಕೂಡ ಯಾಕೆ ನಾನು ಭಾಳ ಒಬ್ಬರು ವಯಸ್ಸಾಗಿರೋದು ಮಾಡಿಸಿದೆ. ಆಕೆಗೆ ಆವಾಗಲೇ 70 ವರ್ಷ ಆಗಿತ್ತು. ಇವಾಗ ಇದಾದ ಎಲ್ಲೋ ಗೊತ್ತಿಲ್ಲ ನನಗೆ, ಸುಮಾರು ವರ್ಷದ ಮಾತನ್ನ ಹೇಳ್ತಿರೋದು. ಸೊ ಹಾಗಾಗಿ ಅದು ಜ್ಯೋತಿರ್ಭೀಮೇಶ್ವರ ವ್ರತ ಅನ್ನೋದು ನಮಗೆ ಆಜೀವ ವ್ರತ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದಾರೆ.